ಈ ವಿಡಿಯೋ ನೋಡದೆ ಹೋಗಬೇಡಿ. ಗೃಹಲಕ್ಷ್ಮಿಯ 2,000 ರೂಪಾಯಿ ಕಂತಿನ ಹಣದ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗಿದೆ ಇಲ್ವೋ ಅಂತ ನೀವು ಕೂಡ ಚೆಕ್ ಮಾಡ್ಬೋದು ಈ ಒಂದು ಸುಲಭ ವಿಧಾನದ ಮೂಲಕ. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಜುಲೈ 2026ರ 31ನೇ ಕಂತು ಆಲ್ರೆಡಿ ಬಿಡುಗಡೆಯಾಗಿದೆ. ಹಂತವಾಗಿ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಅಕೌಂಟ್ಗೆ ಹಣವನ್ನು ಹಾಕ್ತಾ ಇದ್ದಾರೆ. ಹಾಗೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಅಕೌಂಟ್ಗೆ ಹಾಕ್ತಾ ಇಲ್ಲ. ಸೊ ಅದು ಇವಾಗಲೇ ಹಂತವಾಗಿ ಎಲ್ಲರ ಅಕೌಂಟಿಗೂ ಬರುತ್ತೆ. ಸೊ ನೀವು ಯಾರ ಅಕೌಂಟಿಗೆ ಬಂದಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾವ ಜಿಲ್ಲೆಗಳಲ್ಲಿ ಯಾರು ಅಮೌಂಟನ್ನು ತೊಗೊಂಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಯಾರು ಕೂಡ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಲ್ಲ, ಸೊ ಅವರು ಕೂಡ ಅಪ್ಡೇಟ್ ಮಾಡಿಸಿ. ಮತ್ತು ನಿಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ಲೋ ಅಂತ ಒಂದು ಸಾರಿ ಚೆಕ್ ಮಾಡಿ. ಹಾಗೆ ನಿಮಗೆ ಗೊತ್ತಿಲ್ಲ ಅಂದರೆ ನಿಮ್ಮ ಹತ್ತಿರ ಇರ್ತಕ್ಕಂಥ ಬ್ಯಾಂಕ್ಗೆ ಹೋಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿ ಮತ್ತು ನಿಮಗೆ ಬಂದಿರತಕ್ಕಂಥ ಹಣವನ್ನು ಪರಿಶೀಲಿಸಿ. ಯಾಕೆ ಅಂದರೆ ಕೆಲವರಿಗೆ ಚೆಕ್ ಮಾಡೋದು ಗೊತ್ತಿರಲ್ಲ, ಹಾಗೆ ಕೆಲವರಿಗೆ ಅಪ್ಡೇಟ್ ಕೂಡ ಗೊತ್ತಿರಲ್ಲ. ಸೊ ಹಾಗಾಗಿ ಈ ವಿಡಿಯೋ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ನಿಮಗೆ. ಕೆಲವೊಂದು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಅವರಿಗೆ ಬಂದಿರತಕ್ಕಂಥ ಮೆಸೇಜನ್ನು ನೋಡಲಿಕ್ಕೆ ಬರಲ್ಲ. ಸೊ ಹಾಗಾಗಿ ನನಗೆ ಗೃಹಲಕ್ಷ್ಮಿ ಹಣ ಬಂದಿದೆಯೋ ಇಲ್ಲವೋ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ಸೊ ಹಾಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮಗೆ ನಿಮ್ಮ ಹತ್ತಿರ ಇರ್ತಕ್ಕಂಥ ಬ್ಯಾಂಕ್ಗೆ ಹೋಗಿ ನಿಮ್ಮ ಅಕೌಂಟನ್ನು ಒಂದು ಸಾರಿ ಚೆಕ್ ಮಾಡಿಸಿ. ಹಾಗೆ ನಿಮಗೆ ಬಂದಿರತಕ್ಕಂಥ ಮೆಸೇಜನ್ನು ನೀವು ಅವರಿಗೆ ತೋರಿಸೋದ್ರಿಂದ ನಿಮಗೆ ಹಣ ಬಂದಿದೆಯೋ ಅಥವಾ ಇಲ್ಲವೋ ಎಂದು ಗೊತ್ತಾಗುತ್ತೆ. ಸೊ ಹಾಗಾಗಿ ಇವತ್ತೇ ನಿಮ್ಮ ಖಾತೆಯನ್ನು ನೀವು ಚೆಕ್ ಮಾಡಿಸಿ. ಹಾಗೆ ಗೃಹಲಕ್ಷ್ಮಿ ಹಣ ಬಂದಿದೆಯೋ ಇಲ್ಲವೋ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಆಲ್ರೆಡಿ ಎಲ್ಲರ 31ನೇ ಕಂತು ಬಂದಿದೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಬರುತ್ತೆ, ವೆಯ್ಟ್ ಮಾಡಿ.